ಅದು ಇದು ಟೈಮ್ ಪಾಸ್ ಮಾಡೋದಕ್ಕಿಂತ ಇದು ನಿಮಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ದಟ್ ಈಸ್ 100% ಗ್ಯಾರಂಟಿ. ಆಮೇಲೆ ಸರ್ ಹೇಳ್ಕೊಡೋದು ಹೆಂಗಿದೆ ಅಂದರೆ ನಿಮ್ಮ ದುಡ್ಡನ್ನ ನೀವು ಸೇಫಾಗಿ ಇಟ್ಕೊಳ್ಳಿ. ಸೊ ಪ್ಲೀಸ್ ಕಮ್ ಲರ್ನ್. ಕಳ್ಕೊಳ್ಳೋದು ಎಷ್ಟು ಅನುಕೂಲನೋ ಪಡ್ಕೊಳ್ಳೋದು ಅಷ್ಟೇ ಇದೆ ಅನ್ನೋದು ಭಾಳ ಕಲ್ತ್ಕೊಂಡಿದ್ದೀನಿ. ನಾವು ಪ್ರತಿದಿನ ಯೂಟ್ಯೂಬ್ ನೋಡ್ಕೊಂಡು ಇಂಟ್ರಾಡೇ ಮಾಡ್ತಾನೆ ಕೂತ್ಕೊಂಡ್ರೆ ಇನ್ನೂ ಅಲ್ಲೇ ಕೂತ್ಕೋತೀವಿ. ಆದಷ್ಟು ಬೇಗ ಟಿಡಿ ಅಕಾಡೆಮಿ ಬನ್ನಿ. ಸಮಯ ಕೊಟ್ಟು ಎಫರ್ಟ್ ಕೊಟ್ಟು ನಾಲೆಡ್ಜ್ ತಿಳ್ಕೊಂಡು ಮಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಆ ನಾಲೆಡ್ಜ್ ನಿಮಗೆ ಟಿಡಿ ಅಕಾಡೆಮಿಯಲ್ಲಿ ಸಿಗುತ್ತೆ. ಹೆಡ್ಜಿಂಗ್ ಅನ್ನೋದಂತೂ ನನಗೆ ಎಲ್ಲೂ ನೋಡೇ ಇಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಸರ್ ಕಡೆಯಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ತು. ಇವಾಗ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಿದೆ, 200% ಕಾನ್ಫಿಡೆನ್ಸ್ ಬಂದಿದೆ. ಸರ್ ಮತ್ತು ಸ್ಟಾಫು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಕನ್ನಡದವರಾಗಿರೋದ್ರಿಂದ ಕಾನ್ವರ್ಸೇಷನ್ ಮಾಡೋಕ್ಕೆ, ಡೌಟ್ಸ್ ಕೇಳೋಕ್ಕೆ ಮತ್ತು ಎಕ್ಸ್ಪ್ಲೈನ್ ಮಾಡುವಾಗ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಬಿಸ್ನೆಸ್ ಏನೇ ಇರಲಿ ನಾವು ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ಇರ್ತದೆ. ಆದರೆ ಮನೋಜ್ ಸರ್ ಸ್ಟ್ರೆಂತ್ ಇದೆಯಲ್ಲ, 8 hours ನಿಂತ್ಕೊಂಡು ಮೀಟಿಂಗ್ ತೊಗೊಳೋದು, ಬ್ರೀಫಿಂಗ್ ಕೊಡೋದು ಇದೆಯಲ್ಲ, ಇಟ್ಸ್ ಸೂಪರ್ ಇದೆ. ಎಂಥ ದಡ್ಡ ಬಂದ್ರೂ ಕೂಡ ಒಂದು 30% ಅರ್ಥ ಮಾಡ್ಕೊಳ್ಳೋಂಥ ಅಕಾಡೆಮಿ ಇದು. ತ್ರೀ ಡೇಸ್ ಕ್ಲಾಸಸ್ನ ಮುಗಿಸಿದ್ದೀವಿ. ಸೊ ಶೇರ್ ಮಾರ್ಕೆಟ್ನ ಬಗ್ಗೆ ಇನ್ ಆ್ಯಂಡ್ ಔಟ್ ಗೊತ್ತಾಗಿದೆ ಅನ್ಕೋತೀನಿ. ಹಸಿದವ್ರಿಗೆ ಅನ್ನದ ಬೆಲೆ ಗೊತ್ತಂತೆ. ಆ್ಯಂಡ್ ಯಾರ್ಯಾರಿಗೆ ನಾಲೆಜ್ ಲ್ಯಾಕಿಂಗ್ ಇತ್ತಲ್ಲ ಅವ್ರಿಗೆ ಈ ನಾಲೆಜ್ನ ಬೆಲೆ ಗೊತ್ತಾಗಿದೆ. ಸೊ ಯಾರ್ಯಾರಿಗೆ ಇಷ್ಟು ದಿನ ಇವೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಈ ನಾಲೆಜ್ ಬೆಲೆ ಗೊತ್ತಿದೆ. ಹೊಸಬ್ರಿಗೆ ಏನು ಅನಿಸ್ತಾ ಇದೆ, ಏನೋ ಹೇಳ್ಕೊಟ್ಟಿದ್ದಾರೆ, ಸಕ್ಸಸ್ ಆಗ್ಬೋದು, ಕಾನ್ಫಿಡೆನ್ಸ್ ಇದೆಯಾ, ದುಡ್ಡು ಮಾಡ್ತೀರಾ ಅಂತ? ಎಸ್, ದುಡ್ಡು ಮಾಡೇ ಮಾಡ್ತೀರಾ. ಸೊ ಅದು ಯಾಕಂದರೆ ನಮ್ಮ ಒಂದು ಟೆಕ್ನಿಕ್ಸಲ್ಲಿ ನೀವು ದುಡ್ಡು ಮಾಡಲೇಬೇಕು. ಅದು ಹೆಂಗೆ ಸೇಫಾಗಿ ದುಡ್ಡು ಮಾಡಬೇಕು. ಸೊ ದಟ್ ಈಸ್ ವೈ ವಿ ಆರ್ ಹಿಯರ್. ಆ್ಯಂಡ್ ಅದಕ್ಕೆ ಇಷ್ಟು ಜನ ಇಷ್ಟು ದೂರ ಬರೋದು. ಪಾಪ ಗುಲ್ಬರ್ಗ, ರಾಯಚೂರು ಅಷ್ಟು ದೂರದಿಂದ ಬಂದಿದ್ದೀರಾ. ಸೊ ಯಾಕೆ ಬಂದಿದ್ದೀರಾ ಅಂದರೆ ಬಿಕಾಸ್ ಯುವರ್ ಇಂಟೆನ್ಷನ್ ವಾಸ್ ಟು ಮೇಕ್ ಮನಿ. ಇಲ್ಲಿ ದುಡ್ಡು ಮಾಡಿದ್ರೆ ಸಾಕು, ದುಡ್ಡು ನೋಡಿದ್ರೆ ಸಾಕು, ಬರೀ ಕಳ್ಕೊಳ್ಳೋದೇ ಆಗಿತ್ತು ಇಷ್ಟು ದಿನ ಜೀವನ. ಬಟ್ ಇವನ್ ಮೇಲೆ ನಿಧಾನವಾಗಿ ದುಡ್ಡು ಮಾಡ್ತೀರಾ. ಓವರ್ ನೈಟಲ್ಲಿ ಏನು ಸಕ್ಸಸ್ ಬರೋಲ್ಲ ಇಲ್ಲೂ. ಇವತ್ತು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮೇ ಬಿ ಇನ್ 1, 2 years, 3 years, 5 yearsಲ್ಲಿ ನೀವೆಲ್ಲ ಕೋಟ್ಯಾಧಿಪತಿ ಆಗ್ತೀರಾ. 5 years ಟೈಮ್ ಬೇಕು. ಆ್ಯಂಡ್ ನಾವು ನಿಮಗೆ 3 days ಟೈಮ್ ಕೊಟ್ಟಿದ್ದೀವಿ. ನಮಗೋಸ್ಕರ ಒಂದು 5 minutes ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೇನು ಅನಿಸ್ತು ಆನೆಸ್ಟ್ ಫೀಡ್ಬ್ಯಾಕ್ ಕೊಡೋದ್ರಿಂದ. ಸಿನ ಎಷ್ಟೋ ಜನ ಮಾರ್ಕೆಟಿಗೆ ಬರಬೇಕಾ ಬೇಡವಾ, ಕಲಿಬೇಕಾ, ಡೈಲಾಮದಲ್ಲೇ ಇದ್ದಾರೆ. ಎಷ್ಟು ಜನ ಒಳಗಡೆ ಬರ್ತಾರೋ ಅಷ್ಟು ಒಳ್ಳೆಯದು, ನಮ್ಮ ದೇಶಕ್ಕೆ ಒಳ್ಳೆಯದು, ಎಕಾನಮಿಗೂ ಒಳ್ಳೆಯದು, ಆ್ಯಂಡ್ ನಮಗೂ ಸಹ ಒಳ್ಳೆಯದು. ಸೊ ಏನು ಅನಿಸ್ತು ಒಂದು ಕರ್ನಾಟಕ ಜನತೆ ಮುಂದೆ ಏನು ಹೇಳ್ತಿರೋ ಅದನ್ನು ಹೇಳಿ. ಸೊ ದಟ್ ಅವ್ರಿಗೆ ಈ ಮೋಟಿವೇಶನಿಂದ ಕಲಿಬೇಕು ಅಂತ ಅನಿಸಿದ್ರೆ ದೇ ವಿಲ್ ಕಮ್ ಆ್ಯಂಡ್ ಲರ್ನ್. ಲೆಟ್ ಇಟ್ ಬಿ ಎನಿ ಇನ್ಸ್ಟಿಟ್ಯೂಟ್, ಎಲ್ಲಿಗಾದರೂ ಹೋಗಿ ಕಲೀಲಿ. ಒಟ್ಟಿನಲ್ಲಿ ಹೆಡ್ಜಿಂಗ್ ಹೇಳ್ಕೊಡೋ ಕಡೆ, ಸೇಫಾಗಿ ಹೇಳ್ಕೊಡೋ ಕಡೆ ಹೋಗಿ ಕಲಿತ್ರೆ ಸೊ ದಟ್ ಇಟ್ ವಿಲ್ ಹೆಲ್ಪ್ ಅವರ್ ನೇಷನ್ ಆ್ಯಂಡ್ ಅವರ್ ಸ್ಟೇಟ್. ಸರ್ದು ತುಂಬ ವಿಡಿಯೋಗಳು ನೋಡಿದೆ ನಾನು ಯೂಟ್ಯೂಬಲ್ಲಿ. ಅವ್ರು ಆ್ಯಕ್ಚುಲಿ ನೀವು ಬಿದ್ದಾಗ ಈ ಥರ ತೊಗೋಬೇಕು ಅಂತ ಹೇಳ್ತಾ ಇದ್ರಲ್ಲ, ಅಷ್ಟೇ ನನಗೆ ಗೊತ್ತಿದ್ದು. ಸೊ ಆಮೇಲೆ ಏನನ್ನಿಸ್ತು, ಇಷ್ಟು ವಿಡಿಯೋ ನೋಡೇ ನಾನು ಇಷ್ಟು ಕಲ್ತಿದ್ಮೇಲೆ ಕ್ಲಾಸ್ಗೆ ಹೋದ್ರೆ ಇನ್ನೆಷ್ಟು ಕಲ್ತ್ಕೋಬೋದು. ಈಗ ನಮಗೆ ಕೆಲಸ ಇರುತ್ತೆ, ಅದು ಒಂದು ಇನ್ಕಮ್ ಬರುತ್ತೆ. ಇದು ಒಂಥರ ನಮಗೆ ಪ್ಲಸ್ ಇನ್ಕಮ್ಮು. ಇದು ಒಂದು ಇನ್ಕಮ್ ಬಂದರೆ ನಾವು ಆ್ಯಕ್ಚುಲಿ ಸೇವ್ ಮಾಡ್ಕೋಬೋದು. ಸೇವ್ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಮ ಫ್ಯೂಚರಲ್ಲಿ ನಾವು ಸೇಫಾಗಿರ್ತೀವಿ. ಸೊ ದಟ್ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಎಲ್ಸ್ ಅಂತ. ಸೊ ಪ್ಲೀಸ್ ಕಮ್ ಲರ್ನ್. ಅದು ಇದು ಟೈಮ್ ಪಾಸ್ ಮಾಡೋದಕ್ಕಿಂತ ಇದು ನಿಮಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ದಟ್ ಈಸ್ 100% ಗ್ಯಾರಂಟಿ. ಆಮೇಲೆ ಸರ್ ಹೇಳ್ಕೊಡೋದು ಹೆಂಗಿದೆ ಅಂದರೆ ನಿಮ್ಮ ದುಡ್ಡನ್ನ ನೀವು ಸೇಫಾಗಿ ಇಟ್ಕೊಳ್ಳಿ. ಅಂದರೆ ಫಸ್ಟು ನಿಮ್ಮ ಸೇಫ್ ಗಾರ್ಡ್ ನೋಡಿ, ನಿಮ್ಮ ಹಾರ್ಡ್ ಅರ್ನ್ಡ್ ಮನಿನ ನೀವು ವೇಸ್ಟ್ ಮಾಡಬೇಡಿ ಅನ್ನೋದೇ ಅವ್ರ ಮೋಟಿವೇಶನ್ ಇರುತ್ತೆ. ಫಸ್ಟೇನೇನೆ ಅದನ್ನು ಸೇಫಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ಫಸ್ಟು ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಟಿಡಿ ಅಕಾಡೆಮಿ. ಮದ್ದೂರಿಂದ ಬಂದಿದ್ದೀನಿ. ಇದಕ್ಕೂ ಮೊದಲು ನಾನು 12 ವರ್ಷದಿಂದ ಟ್ರೇಡ್ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ಮನೋಜ್ ಸರ್ ಅವರ ತಾಳ್ಮೆ, ಸಹನೆ, ಅವ್ರು ಹೇಳ್ಕೊಟ್ಟಿರುವಂಥ ಇದರಿಂದ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ಮುಂದೆ ನಾನು ದುಡ್ಡು ಮಾಡ್ತೀನಿ ಅನ್ನೋದೊಂದು ನಂಬಿಕೆ ಇದೆ. ಥ್ಯಾಂಕ್ ಯು ಮನೋಜ್ ಸರ್. ನಾನು ಆ್ಯಕ್ಚುಲಿ ಒಂದಿದ್ದು ಹೊರಗಡೆ ಜನ ಎಲ್ಲ ಈಗ ಟ್ರೇಡಿಂಗ್ ಅಂದ್ಕೊಂಡು ಗ್ಯಾಮ್ಲಿಂಗ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಟ್ರೇಡಿಂಗ್ ಅಂದರೆ ಮಾಡೋಕ್ಕಾಗಲ್ಲ ಯಾರ ಕೈಲೂ. ಬಟ್ ಏನಪ್ಪ ಅಂದರೆ ಒಂದು ಒಪಿನಿಯನ್ ಬಂದ್ಬಿಡುತ್ತೆ ಎಲ್ರಿಗೂ. ಒಬ್ಬ ಶ್ರೀಮಂತರು ಮಾತ್ರ ಮಾಡ್ತಾರೆ, ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಇದು ಮಾಡ್ಬೋದು. ಇದೆಲ್ಲ ನಮಗೆಲ್ಲ ಅಂದ್ಬಿಟ್ಟು ನಾವು ಮಿಡಲ್ ಕ್ಲಾಸ್ ಹುಡುಗರೆಲ್ಲ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಆದರೆ ಸರ್ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದೆ. ಒಂದ್ಸರಿ ನೋಡೋಣ, ಟ್ರೈ ಮಾಡೋಣ, ಇನ್ ಕೇಸ್ ನಮ್ಮ ಕೈಲಿ ಆಗದಿರೋದು ಅಂತ ಯಾಕೆ ಸುಮ್ಮನಿರೋದು, ಒಂದ್ಸರಿ ಟ್ರೈ ಮಾಡೋಣ ಅಂತ ಬಂದು ಆಮೇಲೆ ಸರ್ ಕ್ಲಾಸಸ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ನಮಗೂ ಸ್ವಲ್ಪ ಹೋಪ್ ಇದೆ, ಮಾಡ್ಬೋದು. ಟ್ರೇಡಿಂಗಲ್ಲಿ ಸ್ವಲ್ಪ ದುಡ್ಡು ಮಾಡ್ಬೋದು. ನಮಗೂ ಒಂದು ನಾಲೆಜ್ ಇಂಪ್ರೂವ್ಮೆಂಟ್ಗಿಂತನೂ ನಮಗಿರೋ ಸ್ವಲ್ಪ ಕಮಿಟ್ಮೆಂಟಲ್ಲಿ ಇದು ನಮಗೊಂಥರ ಗ್ರೋತ್ ಆಗುತ್ತೆ. ಒಂದು ಸ್ಯಾಲ್ರಿ ಬೇಸಿಸ್ ಥರ ವರ್ಕೌಟ್ ಆಗುತ್ತೆ. ಇದರಿಂದ
ಕಳ್ಕೊಳ್ಳೋದು ಎಷ್ಟು ಅನುಕೂಲನೋ ಪಡ್ಕೊಳ್ಳೋದು ಅಷ್ಟೇ ಇದೆ ಅನ್ನೋದು ಭಾಳ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಥ್ಯಾಂಕ್ಸ್ ಫಾರ್ ಟಿ ಡಿ ಅಕಾಡೆಮಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಮಾತ್ರ ಇದು ಬ್ರಹ್ಮವಿದ್ಯೆ. ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದ ಮೇಲೆ ಗೊತ್ತಾಗುತ್ತೆ ನಮಗೆ ಇದು ಆರಾಮಾಗಿ ಈಸಿಯಾಗಿ ಎಪ್ಪೆಂಡೋ ಮತ್ತು ಪೊಸಿಷನ್ ಮಾಡ್ಬೋದು ಅಂತ. ನಾವು ಪ್ರತಿದಿನ ಯೂಟ್ಯೂಬ್ ನೋಡ್ಕೊಂಡು ಇಂಟ್ರಾಡೇ ಮಾಡ್ತಾನೆ ಕೂತ್ಕೊಂಡ್ರೆ ಇನ್ನೂ ಅಲ್ಲೇ ಕೂತ್ಕೋತೀವಿ. ಆದಷ್ಟು ಬೇಗ ಟಿ ಡಿ ಅಕಾಡೆಮಿ ಬನ್ನಿ ಮತ್ತು ಎಪ್ಪೆಂಡೋ ಕಲೀರಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 4-5 ವರ್ಷಗಳಿಂದ ಮಾರ್ಕೆಟಲ್ಲಿದ್ದೀನಿ. ಸೊ ನನಗೆ ತಿಳಿದಿರೋ ಪ್ರಕಾರ ಮಾರ್ಕೆಟಲ್ಲಿ ತುಂಬ ದುಡ್ಡಿದೆ. ನಾವು ಸಮಯ ಕೊಟ್ಟು ಎಫರ್ಟ್ ಕೊಟ್ಟು ನಾಲೆಡ್ಜ್ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯ ದುಡ್ಡು ಸಿಗುತ್ತೆ. ಆ ನಾಲೆಡ್ಜು ನಿಮಗೆ ಟಿ ಡಿ ಅಕಾಡೆಮಿಯಲ್ಲಿ ಸಿಗುತ್ತೆ. ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ನೀವು ವೆಲ್ತ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಸಪೋರ್ಟ್ ತೊಗೊಳ್ಳಿ. ಇದು ಬೆಸ್ಟ್ ಅಕಾಡೆಮಿ. ನಾನು ನೋಡಿರೋದ್ರಲ್ಲಿ ಒಂದು 3-4 ಕಡೆ ಹೋಗಿದೆ, ದೊಡ್ಡವ್ರ ಕಡೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದೆ ನಾನು. ಬಟ್ ಈ ಪ್ರೈಸ್ಗೆ ಈ ಅಕಾಡೆಮಿಯಲ್ಲಿ ಕಳೆಯೋದು ಒಳ್ಳೆಯದು. ಆಮೇಲೆ ನಾಳೆಯಿಂದ ಲಾಸ್ ಆಗಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಪ್ಲಸ್ ಎಲ್ಲರಿಗೂ ಯಂಗ್ಸ್ಟರ್ಸ್ಗೆ ಹೇಳೋದು ನಾನು, ಸಡನ್ನಾಗಿ ಇದು ಮಾಡಬೇಡಿ, ಪೇಪರ್ ಟ್ರೇಡಿಂಗ್ ಮಾಡಿ. ಒಂದು ವಾರ ಕಾನ್ಫಿಡೆನ್ಸ್ ಬಂದಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಮನೋಜ್ ಅವ್ರು ಹೇಳ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಬಟ್ ದಿಸ್ ದ ಬೆಸ್ಟ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಶೇರ್ ಮಾರ್ಕೆಟ್ ಬಗ್ಗೆ. ಟಿ ಡಿ ಅಕಾಡೆಮಿನ ರೆಫರ್ ಮಾಡ್ತೀನಿ. ಯಾಕೆಂದರೆ ಯಾರ್ಯಾರು ಶೇರ್ ಮಾರ್ಕೆಟಲ್ಲಿ ಪಾದಾರ್ಪಣೆ ಮಾಡೋಕ್ಕೆ ರೆಡಿ ಇದ್ದೀರೋ ಅವರು ಟಿ ಡಿ ಅಕಾಡೆಮಿಗೆ ಬರಲೇಬೇಕು. ಯಾಕೆ ಬೇಸಿಕ್ಕಿಂದ ಎಲ್ಲ ಹೇಳ್ಕೊಡ್ತಾರೆ. ಸೊ ಯಾವುದೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಸೊ ಐ ವುಡ್ ರೆಕಮೆಂಡ್ ಟಿ ಡಿ ಅಕಾಡೆಮಿ. ನಮಸ್ಕಾರ. ಟಿ ಡಿ ಅಕಾಡೆಮಿಗೆ ಬಂದು ತುಂಬ ಉಪಯೋಗ ಆಯಿತು ನಮಗೆ. ನಾವು ರಾಯಚೂರಿಂದ ಬಂದಿರೋದು. ಇಲ್ಲಿ ಸರ್ ತುಂಬ ತಿಳುವಳಿಕೆ ಸಂಗಟ ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿದ್ದಾರೆ. ಭಾಳ ಅನುಕೂಲ ಆಗಿದೆ. ಅಮೌಂಟೂ ಕಡಿಮೆ. ನಾನು ಫಸ್ಟ್ 2 ವರ್ಷದಿಂದ ಮಾಡ್ತಿದ್ದೆ. ಬಟ್ ನನಗೆ ಯಾವುದು ಟ್ರಿಕ್ಸು ಅನಲೈಸಿಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ನಾನು ಹಾಗೆ ಒಂಥರ ಗೇಮ್ ಆಡ್ದಂಗೆ ಆ ಥರ ಆಡ್ತಾಯಿದ್ದೆ. ಬಟ್ ನಾನು ನೋಡ್ತಾ ಇದ್ದೆ ಯೂಟ್ಯೂಬ್ ವಿಡಿಯೋದೆಲ್ಲ ನೋಡಿಬಿಟ್ಟು ಕಲಿಬೇಕಂತ ಇಂಟ್ರೆಸ್ಟ್ ಬಂತು. ಆಮೇಲೆ ಇಲ್ಲಿ ಈ ಅಕಾಡೆಮಿನ ಗೂಗಲ್ ಸರ್ಚ್ ಮಾಡಿ ಟಿ ಡಿ ಅಕಾಡೆಮಿಗೆ ಬಂದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಎಷ್ಟೊಂದು ಸ್ಟ್ರಾಟಜಿ ಇದೆ, ಅನಲೈಸ್ ಮಾಡೋದು ಹೇಗೆ, ಟ್ರಿಕ್ಸ್ ಯಾವ ಥರ ಇದೆ, ಯಾವ ಥರ ನಾವು ಇದು ಮಾಡಬೇಕು. ಹೆಡ್ಜಿಂಗ್ ಅನ್ನೋದಂತೂ ನನಗೆ ಎಲ್ಲೂ ನೋಡೇ ಇಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಸರ್ ಕಡೆಯಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ತು. ಇವಾಗ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಿದೆ, 200% ಕಾನ್ಫಿಡೆನ್ಸ್ ಬಂದಿದೆ. ಇದರಲ್ಲಿ ನಾನು ಸರ್ವೇ ಆಗ್ಬೋದಂತ. ನಾನು ಹೌಸ್ ವೈಫು, ನನಗೇನು ಗೊತ್ತಿರಲಿಲ್ಲ. 3 ದಿವಸದಿಂದ ಚೆನ್ನಾಗಿ ಕಲ್ತಿದ್ದೀನಿ, ಮುಂದೆ ಮಾಡ್ತೀನಿ ನಾನು. ನನ್ನ ಹೆಸರು ಜಗನ್ನಾಥ್ ಕುರ್ಚಿ ಅಂತ. ಸೊ ನಾನು ಆಪ್ಷನ್ ಟ್ರೇಡಿಂಗ್ ಕಲಿಯಕ್ಕೆ ಬಂದಿದ್ದೀನಿ. ಸೊ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹೆಡ್ಜಿಂಗ್ ಸ್ಟ್ರಾಟಜಿ ನನಗೆ ಗೊತ್ತಿರಲಿಲ್ಲ ಮುಂಚೆ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಫ್ಯೂಚರ್ದಲ್ಲಿ ನನಗೆ ಒಳ್ಳೆಯ ದುಡ್ಡು ಮಾಡ್ಬೋದು. ಸರ್ಗೆ ತುಂಬ ಧನ್ಯವಾದಗಳು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇನೋ ತಿಳ್ಕೊಂಡಿರ್ತೀವಿ, ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಾಕ್ಟಿಕಲಿಟಿ. ಅದಕ್ಕೋಸ್ಕರ ನೀವು ದಯವಿಟ್ಟು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ, ಒಂದು 3 ದಿನ ಬಂದು ಟಿ ಡಿ ಅಕಾಡೆಮಿ ಕೊಡಿ. ಟಿ ಡಿ ಅಕಾಡೆಮಿಗೆ ಬರೋದಕ್ಕಿಂತ ಮುಂಚಿನಿಂದ ನಾನು ಶೇರ್ ಮಾರ್ಕೆಟ್ನಲ್ಲಿ ಇದ್ದೆ. ನಾನು ಇಕ್ವಿಟಿ ಅಷ್ಟೇ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೆ ಇಕ್ವಿಟಿಯಲ್ಲಿ. ಇಲ್ಲೆಲ್ಲ ಆಪ್ಷನ್ ಟ್ರೇಡಿಂಗ್ನಲ್ಲಿ ಆಪ್ಷನ್ ಸೆಲ್ಲಿಂಗು ಮತ್ತು ಇನ್ನು ಅನೇಕ ಪ್ರಾಫಿಟೇಬಲ್ ಸ್ಟ್ರಾಟಜಿಗಳನ್ನು ಹೇಳ್ಕೊಂಡು ಅದರ ಬಗ್ಗೆ ನಾಲೆಜ್ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕಿಂತ ನಾನು ವಿಶ್ವಾಸದಿಂದ ಇಲ್ಲಿಗೆ ಬಂದೆ. ಟಿ ಡಿ ಅಕಾಡೆಮಿಲಿ ಈಗ ಬಂದಮೇಲೆ ಸುಮಾರು ಕಡೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಸರ್ರು ಮತ್ತು ಸ್ಟಾಫು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಕನ್ನಡದವರಾಗಿರೋದ್ರಿಂದ ಕಾನ್ವರ್ಸೇಷನ್ ಮಾಡೋಕ್ಕೆ, ಡೌಟ್ಸ್ ಕೇಳೋಕ್ಕೆ ಮತ್ತು ಎಕ್ಸ್ಪ್ಲೇನ್ ಮಾಡುವಾಗ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಟಿ ಡಿ ಅಕಾಡೆಮಿಗೆ ಬರೋದಕ್ಕಿಂತ ಮುಂಚೆ ನಾನು ಡೈಲಿ ಸ್ವಿಂಗ್ ಟ್ರೇಡಿಂಗ್ ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಅದು ಮಾಡೋದ್ರಿಂದ ರೀಸೆಂಟಾಗಿ ನಮ್ಮದು ಅಮೌಂಟ್ ಕಳ್ಕೊಂಡೆ, ಒಂದಿಷ್ಟು ಸ್ವಲ್ಪ ಅಮೌಂಟ್. ಅದಾದಮೇಲೆ ಹಿಂಗೆ ನಾನು ಸರ್ ವೀಡಿಯೋಸ್ ನೋಡ್ತಾಯಿದ್ದೆ, ಮೋರ್ ದೆನ್ ಒಂದು ವರ್ಷದಿಂದ ನೋಡ್ತಾಯಿದ್ದೆ. ಬಟ್ ಇಲ್ಲಿ ಯಾವಾಗ ಹೋಗ್ಬೇಕಂತ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ವರ್ಕ್ ಜೊತೆಲಿ. ಸೊ ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಕಲ್ತ್ಕೊಂಡು, ಸೊ ಇಲ್ಲಿ ಬರೋದ್ರಿಂದ ಜನಗಳಿಗೆ ಏನಂದರೆ ನಾವು ಕನ್ನಡದಲ್ಲೇ ಹೇಳ್ಕೊಡ್ತಾರೆ. ಅದು ತುಂಬ ಹೆಲ್ಪ್ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಫಸ್ಟ್ ಥಿಂಗ್ ಏನಂದರೆ ಹೆಡ್ಜಿಂಗ್, ಅದು ಎಲ್ಲ ಹೇಳ್ಕೊಡ್ತಾರೆ ನಿಮಗೆ ಆಪ್ಷನ್ಸ್ ಅಲ್ಲೇ. ಸೊ ಅದು ಹೆಲ್ಪ್ ಆಗುತ್ತೆ. ಸೊ ನಾನು ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದೇನೆಂದರೆ ಬನ್ನಿ ಕಲ್ತ್ಕೊಳ್ಳಿ. ಸೊ ಹೆಲ್ಪ್ ಆಗುತ್ತೆ. ಬೇರೆ ಏನೋ ಮಾಡೋದ್ರಿಂದ ಅಟ್ಲೀಸ್ಟ್ ಇದನ್ನು ನಾವು ಸೈಡಲ್ಲಿ ನಮ್ಗೆ ಒಂದು ಇನ್ಕಮ್ ಅಂತೇಳಿ ಜನ್ರೇಟ್ ಮಾಡ್ಕೋಬೋದು. ಮುಂಚೆ ನಾವು ಬೇರೆ ಕಡೆನೂ ಟ್ರೈನಿಂಗ್ ತೊಗೊಂಡಿದ್ವಿ. ಬಟ್ ಅಲ್ಲಿ ತುಂಬ ಫಾಸ್ಟಾಗಿ ಅಂದರೆ ನಮಗೇನೋ ಅಷ್ಟು ಕ್ಲಿಯಾರಿಟಿ ಸಿಗ್ತಿರಲಿಲ್ಲ. ಇಲ್ಲಿ ಸರ್ ತುಂಬ ಸಮಾಧಾನವಾಗಿ ಹೇಳ್ಕೊಡ್ತಾರೆ. ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಮಾರ್ಕೆಟ್ ಬಗ್ಗೆ ತುಂಬ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತಾರೆ. ಹೊರಗಡೆ ಇಷ್ಟು ಸ್ಟ್ರಾಟಜಿಗಳನ್ನ ಯಾರೂ ಹೇಳ್ಕೊಡಲ್ಲ. ಹಾಗಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬ ಬಂದಿದೆ ಇಲ್ಲಿ. 3 ದಿವಸದ ವರ್ಕ್ಶಾಪಲ್ಲಿ ನಮಗೆ ಭಾಳಷ್ಟು ಅಂದರೆ ಸ್ಟಾಕ್ ಮಾರ್ಕೆಟ್ ಏನು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿ, ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಈ ಥರನ ಅಂದರೆ ಇಷ್ಟು ಗಳಿಸ್ಬೋದಾ ಅಂತ ನಾವು ತಿಳ್ಕೊಂಡ್ವಿ. ಮನೋಜ್ ಸರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು.
ಪ್ರತಿಯೊಬ್ಬರಿಗೂ ನಾನು ಈ ಒಂದು ವರ್ಕ್ಶಾಪಿಗೆ 3 days ಅಟ್ಲೀಸ್ಟ್ 3 days ವರ್ಕ್ಶಾಪಿಗೆ ಬಂದು ಅಟೆಂಡ್ ಮಾಡಿ ಸೊ ಅವರು ನಾಲೆಜ್ ಗೈನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಗಳಿಸಿರೋ ದುಡ್ಡನ್ನ ಉಳಿಸ್ಕೊಳ್ಳಿ, ಆಮೇಲೆ ಗಳಿಸೋದು ಸೆಕೆಂಡ್ರಿ. ಸೊ ಎಲ್ಲರೂ ಅವರ ಏನಂತಾರೆ ಅವರ ದುಡ್ಡುಗಳನ್ನ ಅಥವಾ ಇನ್ವೆಸ್ಟ್ಮೆಂಟ್ ಸೇಫ್ ಮಾಡ್ಕೊಂಡು ಪ್ರೊಡಕ್ಟಿವ್ ಆಗಿ ಅದನ್ನು ಬೆಳೆಸ್ತಾ ಹೋಗ್ಬೇಕು. ಇಲ್ಲಿ ಮನೋಜ್ ಸರ್ ಅವರು ಎಲ್ಲ ತಮ್ಮ ಗೈಡೆನ್ಸ್ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಜಾಯ್ನ್ ಆಗಿ ಸೊ ತಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ತಮ್ಮ ಬಂಡವಾಳನ ಸೇಫ್ ಮಾಡ್ತಾರೆ. ಸೊ ನಾವು ತುಂಬ ಮಾಡಿದ್ದೀವಿ, ಬೇರೆ ಬಿಸ್ನೆಸ್ಸಲ್ಲಿ, ಟ್ರೇಡಿಂಗಲ್ಲಿ, ಕ್ರಿಪ್ಟೋ ಟ್ರೇಡಿಂಗ್ ಎಲ್ಲ ಮಾಡಿದ್ದೀವಿ. ಬಟ್ ತುಂಬ ಇದರಲ್ಲಿ ತುಂಬ ಮಾರ್ಜಿನು ಮತ್ತು ಲಾಸು, ಸ್ಟಾಕ್ ಲಾಸ್ ಮಾಡೋದು ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಏನೇ ಇರಲಿ, ನಾವು ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ಇರ್ತದೆ. ಆದರೆ ಮನೋಜ್ ಸರ್ ಸ್ಟ್ರೆಂತ್ ಇದೆಯಲ್ಲ, 8 hours ನಿಂತ್ಕೊಂಡು ಮೀಟಿಂಗ್ ತೊಗೊಳೋದು, ಬ್ರೀಫಿಂಗ್ ಕೊಡೋದು ಇದೆಯಲ್ಲ, ಇಟ್ಸ್ ಸೂಪರ್ ಇದೆ. ಎಂಥ ದಡ್ಡ ಬಂದ್ರೂ ಕೂಡ ಒಂದು 30% ಅರ್ಥ ಮಾಡ್ಕೊಳ್ಳೋಂಥ ಅಕಾಡೆಮಿ ಇದು. ಸೊ ಏನು ನೀವು ಸ್ಟಾಕ್ ಮಾರ್ಕೆಟ್ನ ಕಲ್ತಿದ್ದೀರಲ್ಲ, ಅದನ್ನು ಮತ್ತೆ ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ನಿಮ್ಮ ಜೊತೆ ಮೆಂಟರ್ಸ್ ಇರ್ತೀವಿ. ನಾವೆಲ್ಲ 15-20 ಜನ ಈ ಒಂದು ಇನ್ಸ್ಟಿಟ್ಯೂಟನ್ನು ನೋಡ್ಕೋತಾ ಇದ್ದೀವಿ. ಏನೇ ಡೌಟ್ಸ್ ಇದ್ದರೂ ಕೇಳಿ, ಮುಜುಗರ ಪಟ್ಕೋಬೇಡಿ. ಯಾಕಂದರೆ ಸುಮ್ಮನೆ ಏನೋ ಟ್ರೇಡ್ ಮಾಡೋಕ್ಕೆ ಹೋಗಿ 10,000 20,000 ಕಳ್ಕೊತೀರಾ. ಆ್ಯಂಡ್ ತುಂಬ ಜನ ನೇಕೆಡ್ ಆಪ್ಷನ್ಸ್ ಇವಾಗಲೂ ಮಾಡ್ತಾ ಇರ್ತೀರ, ನಿಲ್ಲಿಸ್ಬಿಡಿ. ನೇಕೆಡ್ ಆಪ್ಷನ್ಸ್, ನೇಕೆಡ್ ಫ್ಯೂಚರ್ಸ್ನ ಯಾವ ಕಾರಣಕ್ಕೂ ಮಾಡಬೇಡಿ. ಯಾರೇ ಮಾಡ್ತಾ ಇದ್ರೂ ಅವ್ರಿಗೆ ಹೇಳಿ ಮಾಡಬೇಡಿ. ಯಾಕಂದರೆ ಹೆಡ್ಜಿಂಗ್ ಕಲ್ತ್ಕೊಂಡು ಮಾಡಿದ್ರೆ ಒಳ್ಳೆಯದು. ನೇಕೆಡ್ ಆಪ್ಷನ್ಸ್ ಮಾಡೋದ್ರಿಂದ ಎಂಟೈರ್ ಕ್ಯಾಪಿಟಲ್ ಬರ್ನೌಟ್ ಆಗುತ್ತೆ. ಬಿಕಾಸ್ ಹೆಡ್ಜಿಂಗ್ ಕಲ್ತ್ರೇ ನಾವು ಸರ್ವೈವ್ ಆಗೋಕ್ಕಾಗೋದು. ಆ್ಯಂಡ್ ಹೆಡ್ಜಿಂಗ್ ಹೇಳ್ಕೊಡೋದು ಇಡೀ ಇಂಡಿಯಾದಲ್ಲಿ ಹಾರ್ಡ್ಲಿ 2 or 3 ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ. ಆ್ಯಂಡ್ ಕರ್ನಾಟಕದಲ್ಲಿ ಹೆಡ್ಜಿಂಗ್ ಅಂತ ಒಂದು ಪದನ, ಹೆಡ್ಜಿಂಗ್ನ ಇಂಟ್ರೊಡ್ಯೂಸ್ ಮಾಡಿರೋದು ಕರ್ನಾಟಕ ಟಿ ಡಿ ಅಕಾಡೆಮಿ ಅವರು. ಸೊ ಟಿ ಡಿ ಅಕಾಡೆಮಿ. ಸೊ ನಮ್ಮದು ಏನು ಅಪ್ಕಮಿಂಗ್ ಬ್ರಾಂಚಸ್ ಹುಬ್ಳಿ ಆ್ಯಂಡ್ ವೈಟ್ಫೀಲ್ಡ್ ಬ್ರಾಂಚ್ಗೂ ಸಹ ನಿಮ್ಮ ಪ್ರೋತ್ಸಾಹ ಇರಲಿ. ಸೊ ನಾವು ಬೆಳೀತಾ ಇದ್ದೀವಿ ಅಂದರೆ ನಿಮ್ಮಿಂದ. ಸೊ ನಾವು ಎಷ್ಟೇ ಬೆಳೆದು ನಿಂತರೂ ಸಹ ನಮ್ಮ ಸ್ಟೂಡೆಂಟ್ ಸಪೋರ್ಟ್ ಇಲ್ದಿರ ನಾವು ಬೆಳೆಯೋಕ್ಕಾಗಲ್ಲ. ನೀವೆಲ್ಲ ನಮಗೆ ಇದೇ ಥರ ಸಪೋರ್ಟ್ ಮಾಡಬೇಕು. ನಾವು ಸಹ ನಿಮ್ಮ ಒಂದು ಆರ್ಥಿಕತೆ ಬೆಳವಣಿಗೆ ಏನೇನು ಬೇಕೋ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಆದಷ್ಟು ಕಾಲ್ಸಿಂದ ದೂರ ಇರಿ. ಯಾರೇ ನಿಮ್ಮ ಕಾಲ್ ಕೊಡೋಕ್ಕೆ ಬಂದರೂ ಕಾಲಿಗೆ ಬಿದ್ದುಬಿಡಿ. ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.